ಸರ್ ಹೇಳಿ ಸರ್, ಈಗ ಮಳೆ ಯಾಕೆ ಬರ್ತಿದೆ ಸರ್? ಪದೇ ಪದೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗ್ತಿದೆ, ಯಾಕೆ? ಪೆಸಿಫಿಕ್ ಮಹಾಸಾಗರದಿಂದ ಪೂರ್ವದ ಅಲೆಗಳಿಂದ ಬಂಗಾಳ ಉಪಸಾಗರದಲ್ಲಿ ಸೇರಿಕೊಂಡು ಇವು ತೀವ್ರಗೊಂಡು ಲೋ ಪ್ರೆಷರ್ ಸಿಸ್ಟಮ್ಸು ಅಥವಾ ವಾಯುಭಾರ ಕುಸಿತದಿಂದಾಗಿ ಬಂಗಾಳ ಉಪಸಾಗರದಲ್ಲಿ ದಕ್ಷಿಣ ಭಾರತದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗ್ತಾಯಿದೆ. ಈಗ ನಿನ್ನೆಲಿಂದನೂ ಬಂಗಾಳ ಉಪಸಾಗರದಲ್ಲಿ ನೈಋತ್ಯ ಭಾಗದಲ್ಲಿ ಅಂದ್ರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕರಾವಳಿ ಹತ್ರ ವಾಯುಭಾರ ಕುಸಿತವಾಗಿತ್ತು. ಅದರ ಜೊತೆಗೆ ಸರ್ಕ್ಯುಲೇಷನ್ನು ಕೂಡ ನಿನ್ನೆ 3.1 ಕಿಲೋಮೀಟರ್ ಎತ್ತರದವರೆಗೆ ಇತ್ತು. ಇವತ್ತು ಆ ಸರ್ಕ್ಯುಲೇಷನ್ನು ಕೂಡ ವೀಕ್ ಆಗಿದೆ ಮತ್ತು ವಾಯುಭಾರ ಕುಸಿತವು ಈಗ ಅಷ್ಟೊಂದು ನಾರ್ಮಲಿ ಬಂದಿದೆ. ಹೀಗಾಗಿ ನಾಳೆಯಿಂದ ಮಳೆ ಪ್ರಮಾಣ ಪೂರ ಕಡಿಮೆ ಆಗುತ್ತೆ. ಇನ್ನೊಂದು ಕೇರಳದ ಹತ್ತಿರ ಕೇರಳ ಕರ್ನಾಟಕದಲ್ಲಿ ಅರಬ್ಬಿ ಸಮುದ್ರದ ಕೇರಳ ಮತ್ತು ಕರ್ನಾಟಕದ ಕರಾವಳಿ ಕರಾವಳಿಯಲ್ಲಿ ಇದು ಲೋ ಪ್ರೆಷರ್ ಸಿಸ್ಟಮ್ ಅಂದ್ರೆ ಸರ್ಕ್ಯುಲೇಷನ್ ಐತಿ. ಈ ಸರ್ಕ್ಯುಲೇಷನ್ನಿಂದ ಕೂಡ ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಮಳೆ ಆಗ್ಬೋದು. ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಹಗುರದಿಂದ ಸಾಧಾರಣವಾಗಿ ಅಲ್ಲಲ್ಲಿ ಮಳೆ ಆಗುವ ಸಾಧ್ಯತೆ ಐತಿ. ನಾಳಿಂದ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ನಾಳಿಂದ ಏನು ಮಳೆ ಬರಲ್ಲ, ನಾಳಿಂದ ಬಿಸಿಲು ಬೀಳ್ಬೋದು. ಬೆಳಿಗ್ಗೆ ಹೇಗಿರುತ್ತೆ ಸರ್ ಬೆಂಗಳೂರು ವಾತಾವರಣ? ಬೆಂಗಳೂರಿನಲ್ಲಿ ಕೆಲವು ಕಡೆ ಮಂಜು ಬೀಳ್ಬೋದು. ಮುಂಜಾನೆ 8 ಗಂಟೆಯಿಂದ ನಾವು ಬಿಸಿಲು ಬೀಳ್ಬೋದು. ನಾಳೆ ಎಷ್ಟು ಮಳೆ ಆಗಿದೆ? ಹಾಂ, ಇವತ್ತು ಎಲ್ಲಿ ಅಲರ್ಟ್ ಏನು ಕೊಟ್ಟಿಲ್ಲ. ಆದರೆ ಇವತ್ತು ಕೋಲಾರಿನಲ್ಲಿ ಒಂದು 2 ಸೆಂಟಿಮೀಟರ್ ತನಕ ಮಳೆಯಾಗಿದೆ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಾಮರಾಜನಗರ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಹಿಂಗೆ ಅನೇಕ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗಿದೆ. ಅಷ್ಟೊಂದೇನು ಸಾಧಾರಣ ಮಳೆನೂ ಅಷ್ಟೊಂದೇನು ಆಗಿಲ್ಲ. ಇವತ್ತೊಂದು ದಿವಸ ಮಳೆ ಆಗುತ್ತೆ. ನಾಳಿಂದ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ನಾಳೆಯಿಂದ ಮಳೆ ಆಗಲ್ಲ. ಇದು ಇನ್ನೂ 5 ದಿವಸ ತನಕ.